ಓಕೆ, ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ದರ್ಶನ್ ಸದ್ಯ BGS ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಒಂದೊಂದು ತಿಂಗಳಾಗ್ತಾ ಬಂತು. ಆಪರೇಷನ್ ಸಲುವಾಗಿ ಬಂದಿದ್ದರು, ಇನ್ನೂ ಕೂಡ ಆಪರೇಷನ್ ಆದಂಗೆ ಕಾಣ್ತಾ ಇಲ್ಲ. ಇವರ ಆರೋಗ್ಯದ ಬಗ್ಗೆ ವೈದ್ಯರು ಒಂದು ರಿಪೋರ್ಟನ್ನು ಸಲ್ಲಿಕೆ ಮಾಡಿದ್ದಾರಂತೆ ಕೋರ್ಟ್ಗೆ. ಹಾಗಾದರೆ ಅದರಲ್ಲಿ ಏನೇನಿದೆ ಅನ್ನೋದನ್ನು ನೋಡ್ಕೊಂಬರೋಣ. ಆಪರೇಷನ್ ಆಗುತ್ತಾ ಅಥವಾ ಇವರ ಬೇಲ್ ಕ್ಯಾನ್ಸಲ್ ಆಗುತ್ತಾ? ಇಲ್ಲಿದೆ ರಿಪೋರ್ಟ್. ಆಸ್ಪತ್ರೆಯಲ್ಲಿ ಪೊರ್ಕಿಗೆ ಚಿಕಿತ್ಸೆ ಶುರುವಾಗಿಲ್ವಾ? ಕೋರ್ಟ್ಗೆ ಸಲ್ಲಿಕೆಯಾದ ವೈದ್ಯಕೀಯ ವರದಿಯಲ್ಲೇನಿದೆ? ಚಿತ್ರದುರ್ಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ದರ್ಶನ್ ಮಧ್ಯಂತರ ಜಾಮೀನನ್ನ ಪಡೆದು BGS ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಬೆನ್ನು ನೋವಿನ ಸಮಸ್ಯೆ ಹೇಳಿ ಹೊರಬಂದಿದ್ದ ದರ್ಶನ್ಗೆ ಇನ್ನೂ ಆಪರೇಷನ್ ಶುರುವಾಗಿಲ್ಲ. ದರ್ಶನ್ ಮೆಡಿಕಲ್ ರಿಪೋರ್ಟ್ನಲ್ಲಿ ಏನಿದೆ? ದರ್ಶನ್ ಕೋರ್ಟ್ಗೆ ಸಲ್ಲಿಸಿರುವ ಮೆಡಿಕಲ್ ರಿಪೋರ್ಟ್ನಲ್ಲಿರುವ ಅಂಶಗಳು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಮಧ್ಯಂತರ ಬೇಲ್ ಮೇಲೆ ಹೊರಬಂದಿರುವ ದರ್ಶನ್ ಆಪರೇಷನ್ ಮಾಡಿಸಿಕೊಳ್ಳೋದಕ್ಕೆ ಭಯ ಪಡ್ತಾ ಇದ್ದಾರಂತೆ. ಹೀಗಾಗಿ ಆಪರೇಷನ್ ಮಾಡೋದಕ್ಕೆ ತಡವಾಗ್ತಿದೆಯಂತೆ. ಆಪರೇಷನ್ ಮಾಡಿಸದಿರಲು ಕಾರಣವೇನು? ದರ್ಶನ್ ಆಪರೇಷನ್ ಮಾಡಿಸಿಕೊಳ್ಳೋದಕ್ಕೆ ಮಾನಸಿಕವಾಗಿ ಇನ್ನೂ ರೆಡಿಯಾಗಿಲ್ಲ. ಅಲ್ಲದೆ ದರ್ಶನ್ ಅತಿಯಾದ ರಕ್ತದೊತ್ತಡ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಶಸ್ತ್ರಚಿಕಿತ್ಸೆ ಮಾಡಿಸುವುದಕ್ಕೆ ರೋಗಿ ಮಾನಸಿಕವಾಗಿ ಸದೃಢನಾಗಿರಬೇಕು. ರಕ್ತದೊತ್ತಡದಲ್ಲಿ ಸಮತೋಲನ ಇರಬೇಕು. ಒಟ್ಟಾರೆ ದರ್ಶನ್ ಶಸ್ತ್ರಚಿಕಿತ್ಸೆಗೆ ಮಾನಸಿಕವಾಗಿ ಸಿದ್ಧರಾಗಬೇಕಿದೆ. ಅಲ್ಲಿವರೆಗೂ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮುಂದುವರಿಯಲಿದೆ. ಬೆನ್ನು ನೋವಿನ ಸಮಸ್ಯೆ ನಿಯಂತ್ರಿಸಲು ಫಿಸಿಯೋಥೆರಪಿ ಮತ್ತು ಔಷಧಗಳನ್ನು ನೀಡಲಾಗ್ತಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ನಾಗರಾಜ್ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ, ಇವಿಷ್ಟು ಇವತ್ತಿನ ಕರ್ನಾಟಕ ಕಾರ್ಬಾರು. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ. ಮುಂದಿನ ಆಧಾರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲಬಹುದು ಅಂತನ್ನುವಂತಹ ಕೊನೆಯ ಕ್ಷಣದಲ್ಲೂ ಕೂಡ ಆ ಲೆಕ್ಕಾಚಾರಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಸಾಮಾನ್ಯವಾಗಿ ಕಾಣ್ತಾ ಇರ್ತಕ್ಕಂತಹ ವಿಚಾರ. ಜೊತೆಗೆ ಈಗಾಗಲೇ ಕಾಂಗ್ರೆಸ್ ತಾವು ಗೆದ್ದೇ ಬಿಟ್ಟಿದ್ದೇವೆ ಅಂತನ್ನುವಂತಹ ಒಂದು ವಿಚಾರವನ್ನೇ ಇಟ್ಕೊಂಡಿದೆ. ಜೊತೆಗೆ ಕಾಂಗ್ರೆಸ್ನ ಮುಖಂಡರು, ಕಾರ್ಯಕರ್ತರು ನಾಳೆ ಏನಾದರೂ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಂಥ ಸಂದರ್ಭದಲ್ಲಿ ಹೇಗೆ ಸಂಭ್ರಮಾಚರಣೆಯನ್ನು ಮಾಡಬೇಕು, ಎಲ್ಲ ಮುಖಂಡರುಗಳನ್ನ ಹೇಗೆ ಕರೆದುಕೊಂಡು ಒಟ್ಟಿಗೆ ಒಯ್ಯಬೇಕು ಅಂತನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಆ ರೀತಿ ಬಂದೆ ನಾವೀಗ ಶಿಗ್ಗಾಂವಿಗೆ ಹೋಗೋಣ. ಮಾರುತಿ ಇದ್ದಾರೆ. ಮಾರುತಿ, ಈ ಹಿಂದೆ ಮೊನ್ನೆ ಚುನಾವಣೆ ನಡೀತಲ್ಲ, ಮಿನಿವಾರ್, ಆ ಟೈಮಲ್ಲಿ ಅಲ್ಲಿ ಜಿಲೇಬಿ ಭಾಳ ದೊಡ್ಡ ಮಟ್ಟದಲ್ಲಿ ಕೊಡೋದಕ್ಕೆ ಶುರು ಮಾಡಿದರು. ನಿಮ್ಮಲ್ಲಿ ಶಿಗ್ಗಾಂವಿಯಲ್ಲಿ ಗೆದ್ದರೆ ಏನು ಕೊಡ್ತಾರೆ ಸ್ವೀಟು? ಯಾವ ಪಾರ್ಟಿ ಆಫೀಸ್ಗೆ ಜಾಸ್ತಿ ಬಂದಿದೆ? ಜಯಪ್ರಕಾಶ್, ಸದ್ಯ ಏನು ಕೊಡ್ತಾರೆ ಏನು ಬಿಡ್ತಾರೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಯಾಕಂತಂದರೆ ಇಬ್ಬರೂ ಕೂಡ ಟಫ್ ಆ್ಯಂಡ್ ಟಫ್ ಫೈಟ್ ಆಗಿರುವಂಥದ್ದು. ಸದ್ಯ ಈಗ ನಾನು ಹೇಳ್ತಾ ಹೋಗೋದಾದರೆ ಇಬ್ಬರು ಕೂಡ ಚುನಾವಣೆಗೆ ಪ್ರಮುಖವಾಗಿ ಕಾಲಿಗೆ ಚಕ್ರಗೊಂಡಂತೆ ಪ್ರತಿಯೊಂದು ಊರುಗಳಿಗೂ ಓಡಾಡಿದ್ರು. ಪ್ರಮುಖವಾಗಿ ಎಲ್ಲರನ್ನ ಭೇಟಿಯಾಗುವ ಮುಖಾಂತರ ಕಾರ್ಯಕರ್ತನಾಗಿರ್ಬೋದು, ಮತದಾರರ ಓಲೈಕೆ ಮಾಡಲಿಕ್ಕೆ ಸಂಪೂರ್ಣವಾಗಿ ಸರ್ಕಾರ ಕಾಂಗ್ರೆಸ್ ಕಡೆ ಮುಕ್ತವಾಗಿ ಓಡಾಡಿದ್ರೆ, ಇನ್ನು ಬೊಮ್ಮಾಯಿಯವರು ಕೂಡ ನಾವೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರಮುಖವಾಗಿ ರಾಜಕಾರಣ ತೊಗೊಂಬಂದಿದ್ರು. ಈಗ ಸದ್ಯಕ್ಕೆ ನಾನು ನಾಳೆ ಈಗೇನು ಕೌಂಟೌನ್ ಸ್ಟಾರ್ಟ್ ಆಗಿರುವಂಥದ್ದು, ಬೆಳಗ್ಗೆ 7 ಗಂಟೆಗೆ ಕೌಂಟೌನ್ ಸ್ಟಾರ್ಟ್ ಆಗುವಂತಂದರೆ ಯಾರ ಭವಿಷ್ಯ, ಅಂದರೆ ಹಾವೇರಿ ಜಿಲ್ಲೆಯ ಏಲಕ್ಕಿ ಮಾಲೆ ಯಾರ ಕೊರಳಿಗೆ ಅನ್ನೋದೀಗ ಸದ್ಯ ಕಾಯುಕೆ ಆಗಿರುವಂಥದ್ದು ಅಂತ ಹೇಳ್ಬೋದು. ಏನು ಕೊಡ್ತಾರೆ ಹಾಗಾದರೆ ಅನ್ನೋದನ್ನು ಮಾತ್ರ ಕಾದು ನೋಡುವಂಥದ್ದು. ನಾನು ತೋರಿಸ್ತಾ ಹೋಗ್ತೀನಿ. ನಾನು ಇವತ್ತು ಹಾವೇರಿ ಜಿಲ್ಲೆಯ ಏನು ಅಂತಂದರೆ ಸರ್ಕಾರಿ ಕಾಲೇಜಿನಲ್ಲಿದ್ದೇನೆ. ಈ ಸದ್ಯ ಸರ್ಕಾರಿ ಕಾಲೇಜಿನಲ್ಲಿ ಸಂಪೂರ್ಣವಾಗಿ ಮತದಾನಕ್ಕೆ ಪ್ರಕ್ರಿಯೆ ಏನಿತ್ತು ಅದೆಲ್ಲವನ್ನು ಸಂಪೂರ್ಣವಾಗಿ ಮಾಡಿರುವಂತಹದ್ದು. ಒಂದು ಕಡೆಗೆ ಒಂದು ಪೊಲೀಸರ ಯಾವ ರೀತಿ ಇಲ್ಲಿ ಬೆಳಗ್ಗೆ 8 ಗಂಟೆಗೆ ಆರಂಭವಾಗುವಂಥ ಏನು ಪೊಲೀಸು ಯಾವ ರೀತಿ ಬೇಕು, ಯಾವ ರೀತಿ ಕೆಲಸವನ್ನು ಮಾಡಬೇಕು, ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋದು ಒಂದು ಕಡೆಗೆ ಆದರೆ, ಬೆಳಗ್ಗೆ 8 ಗಂಟೆಗೆ ಅಂಚೆ ಮತಗಳ ಎಣಿಕೆ ಆಗುವಂಥದ್ದು, ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ ಮತಗಳ ಎಣಿಕೆ ಕೂಡ ಮಾಡುವಂಥದ್ದು, EVM ಮತಗಳ ಎಣಿಕೆಗಾಗಿ ಒಟ್ಟು 14 ಟೇಬಲ್ಗಳನ್ನು ನಿಗದಿ ಮಾಡಿರುವಂಥದ್ದು. ಈಗ ಅದ್ರ ಜೊತೆಗೆ ಪೊಲೀಸರು ಕೂಡ ಸಂಪೂರ್ಣವಾಗಿ ಎಲ್ಲ ರೀತಿಯ ಮಾಡಿರುವಂಥದ್ದು, ಅಂದರೆ ಪ್ರಕ್ರಿಯೆ ನಡೆದಿರುವಂಥದ್ದು. DSP 4 ಜನ ಹಾಕಿದರೆ CPIನ 9 ಜನ ಹಾಕಿರುವಂಥದ್ದು. ಸಂಪೂರ್ಣವಾಗಿ ಎಲ್ಲ ರೀತಿಯ ಹಣಾಹಣಿಗೆ ಏನು ಭಾಳ ಆಯ್ತಲ್ರಿ. ಏನು ಇದು ಇಷ್ಟೆಲ್ಲ ಪೊಲೀಸರು ಹಾಕಿದ್ದಾರೆ, ಗ್ರೇಟ್ ಬಿಡಿ. ಏನೋ ಒಂದು ಮಾಡ್ಕೊಂಡಿದ್ರು. ಅದೇ ನೋಡಿರಿ ಪವರು. ಈಗ ಯಾರು MLA ಗೆಲ್ತಾನೋ ಆ MLA ಗೆದ್ದ ತಕ್ಷಣ ಅವರೆಲ್ಲ ಒಂದು ಸೆಲೆಕ್ಟ್ ಹೊಡಿತಾರೆ. ಅದೇ ಪವರ್, ಪೊಲಿಟಿಕಲ್ ಪವರ್ ಅಂದರೆ ಅದು. ಅದಕ್ಕಾಗಿ ಇಷ್ಟೆಲ್ಲ ಹಣಾಹಣಿ, ಫೈಟು, ಕೊಲೆ ಎಲ್ಲವೂ ನಡೆದೋಗ್ಬಿಡ್ತದೆ. ವೆರಿ ನೈಸ್ ಮಾರುತಿ, ಭಾಳ ಅದ್ಭುತವಾಗಿ ಕೊಟ್ಟರೆ ಅಲ್ಲಿಂದ ಮಾಹಿತಿಯನ್ನು. ಯಾಕೆಂದರೆ
ನೀವು ನಿಂತ ಜಾಗ ಭಾಳ ಚೆನ್ನಾಗಿತ್ತು, ಯಾಕಂದರೆ ಇಡೀ ಪೊಲೀಸರು ಎಲ್ಲ ಸೆಕ್ಯೂರಿಟಿ ಎಲ್ಲವೂ ಕಾಣ್ತಾ ಇತ್ತು. ಓಕೆ, ಈಗ ನಮ್ಮ ರೇಣುಕಾರಾಧ್ಯರೇ, ಈಗ ಅಲ್ಲಿ ಅನ್ನಪೂರ್ಣ ಅವರ ಅಥವಾ ಯಾರು ಬಂಗಾರ ಹನುಮಂತವರ ಪ್ರಶ್ನೆ ಅಲ್ಲ, ಅಲ್ಲಿ ಲಾಡವರ ಗಣಿದಣಿನ. ಈಗಲೂ ಬೆಟ್ಟಿಂಗ್ ಗಿಟ್ಟಿಂಗ್ ಏನಾದ್ರು ನಡೀತಾ ಇದೆಯಾ? ಹೋಪ್ ಕಳ್ಕೊಂಡವ್ರು ಯಾರಾದರೂ ಇದ್ದಾರಾ? ಯಾವುದಾದ್ರೂ ಟೀಮ್ ಅವರು ಇಲ್ಲಪ್ಪ ಚಾನ್ಸೇ ಇಲ್ಲ ಅಂತ ಏನಾದರೂ ಇದೆಯಾ? ಅಥವಾ ನಿಮ್ಗೆ ಗೊತ್ತಾಗತ್ತಲ್ಲ, ಇಲ್ಲ ಇವರೇ ಮ್ಯಾಕ್ಸಿಮಮ್ ಇದ್ದಾರೆ ಅನ್ನೋ ಥರ ಕಾಣ್ತಾ ಇದೆಯಾ ಅಂತ? ಜಯಪ್ರಕಾಶ್, ಮೊನ್ನೆ ಅಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಎಕ್ಸಿಟ್ ಪೋಲನ್ನು ನೋಡಿದಾಗ ಸಂಡೂರು ಬೈ ಎಲೆಕ್ಷನಲ್ಲಿ ಯಾರು ಗೆಲ್ಲಬಹುದು ಯಾರು ಸೋಲ್ಬಹುದು ಅನ್ನುವ ಒಂದು ಲೆಕ್ಕಾಚಾರದ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ತು. ಅದರಲ್ಲಿ ಪ್ರಮುಖವಾಗಿ ಪಿ ಮಾರ್ಕ್ ಸರ್ವೆಯಲ್ಲಿ ಕಾಂಗ್ರೆಸ್ಗೆ ಒಂದಷ್ಟು ಮುನ್ನಡೆ ಆಯಿತು ಅನ್ನೋದು ಈಗಾಗಲೇ ಅದು ಪ್ರಕಟಗೊಂಡಿರ್ತಕ್ಕಂಥದ್ದು. ಆ ವಿಚಾರವಾಗಿ ಬಿಜೆಪಿ ಪ್ರತಿಕ್ರಿಯೆಯನ್ನು ನೀಡಿತ್ತು. ಅಂದರೆ ಸಿದ್ದರಾಮಯ್ಯನವರು 3 ದಿನ ಬಂದು ಸಂಡೂರಿನಲ್ಲಿ ಪ್ರಚಾರ ಮಾಡಿದರ ಜೊತೆಗೆ ಹಣದ ಹೊಳೆಯನ್ನು ಹರಿಸಿದ್ರು ಅಂತ ಜನಾರ್ದನ್ ರೆಡ್ಡಿ ಅವರು ಆರೋಪವನ್ನು ಮಾಡಿದ್ರು. ಇದೆಲ್ಲ ಒಂದು ಕಡೆಗೆ ಕಾಂಗ್ರೆಸ್ ಗೆಲ್ಲುವ ಮುನ್ಸೂಚನೆ ಬಿಜೆಪಿಗೂ ಕೂಡ ಸಿಕ್ಕಿದೆಯಾ ಅನ್ನುವ ಒಂದು ಲೆಕ್ಕಾಚಾರ ಈಗ ಶುರುವಾಗಿರ್ತಕ್ಕಂಥದ್ದು. ಮೊನ್ನೆವರೆಗೂ ನಾವು ಗೆಲ್ತೀವಿ ಅಂತ ಬಿಜೆಪಿ ಜೊತೆಗೆ ಕಾಂಗ್ರೆಸ್ನವರು ಹೇಳ್ತಾ ಇದ್ರು ಕೂಡ ಈಗ ಒಂದಷ್ಟು ಬಿಜೆಪಿಯಲ್ಲಿ ಸೋಲಿನ ಸುಳಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಕಾಂಗ್ರೆಸ್ಗೆ ಗ್ಯಾರಂಟಿಯ ಈ ಬಾರಿಯೂ ಕೂಡ ಗ್ಯಾರಂಟಿ ವರ್ಕ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರತಕ್ಕಂಥದ್ದು. ಇನ್ನೊಂದು ಕಡೆಗೆ ಸಿದ್ದರಾಮಯ್ಯನವರು 3 ದಿನ ಇಲ್ಲಿ ಪ್ರಚಾರವನ್ನ ಮಾಡಿದ್ರು. ಅದಕ್ಕಿಂತ ಪ್ರಮುಖವಾಗಿ ಗೃಹಲಕ್ಷ್ಮಿ ಹಣ ಚುನಾವಣೆ ಏನು ಮತದಾನ ನಡೀತು ಅದಕ್ಕಿಂತ 2 ದಿನ ಮುಂಚೆ ಆ ಹಣವನ್ನು ಹಾಕಿದ್ರು. ಅದು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗ್ತಾ ಇರತಕ್ಕಂಥದ್ದು. ಹೀಗಾಗಿ ಬಿಜೆಪಿ ಇಲ್ಲಿಯವರೆಗೂ ಸಂಡೂರಿನಲ್ಲಿ ಅಧಿಕಾರವನ್ನ ಹಿಡಿದಿಲ್ಲ. ಹೀಗಾಗಿ ಯಾವುದೇ ಕೆಲಸವನ್ನು ಕೂಡ ಬಿಜೆಪಿ ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಒಂದು ಹೇಳ್ತೀನಿ, ಈ ರೇಣುಕಾರದ್ದು ಹೇಳ್ತಾ ಇದ್ರು ಈ ಗೃಹಲಕ್ಷ್ಮಿ ಹಣ 2 ದಿವಸ ಮೊದಲು ಬಂತು ಅಂತೇಳಿ. ಈ ಹಿಂದೆ ಕೂಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಆ ಥರ ಆಗಿತ್ತು. ಗೃಹಲಕ್ಷ್ಮಿ ಹಣ 2 ತಿಂಗಳು ಹಾಕಿದ್ರು. ಹಾಗಂತ ಕಾಂಗ್ರೆಸ್ ಮಾತ್ರ ಇಲ್ಲ, ನರೇಂದ್ರ ಮೋದಿ ಅವ್ರದ್ದು ಕೂಡ ಒಂದೊಂದು ಅದೇ ಥರ ಆಗಿತ್ತು, ಕೇಂದ್ರದ್ದು ಕೂಡ. ನಾನೇನು ಹೇಳ್ತಿದ್ದೀನಿ, ಬಹುಶಃ ಮುಂದಿನ ದಿನಮಾನಗಳಲ್ಲಿ ಚುನಾವಣಾ ಆಯೋಗ ದುಡ್ಡು ಹಾಕಬಾರ್ದು ಈ ಥರ ಅನ್ನುವಂಥ ಕಟ್ಟುನಿಟ್ಟಿನ ಕ್ರಮ ಖಂಡಿತವಾಗ್ಲೂ ಜಾರಿಗೆ ತರುತ್ತೆ. ಬರೆದಿಟ್ಕೊಳ್ಳಿ, ಎಲೆಕ್ಷನ್ ಅನೌನ್ಸ್ ಆದ ನಂತರ ನೀವು ದುಡ್ಡು ಹಾಕಂಗಿಲ್ಲ ಅನ್ನುವಂಥ ಕಟ್ಟುನಿಟ್ಟಿನ ಆದೇಶ ಜಾರಿ ಆಗೇ ಆಗುತ್ತೆ. ಈಗ ಅದು ಅದರ ಏನು ಸ್ಕೂಟ್ನಿ ಅದರಲ್ಲಿ ಬಂದಿಲ್ಲ, ಹಾಗಾಗಿ ಕೇಂದ್ರನೂ ಹಾಕತ್ತೆ, ರಾಜ್ಯ ಸರ್ಕಾರನೂ ಹಾಕತ್ತೆ. ಇದು ನಿಜವಾಗ್ಲೂ ಡೇಂಜರ್ ರೀ. ಯಾರೇ ಹಾಕಲಿ, ನನ್ನ ಹಾಕಿದ್ದೀವಿ ದುಡ್ಡು ಅಂತ ಎಲೆಕ್ಷನ್ ಇದ್ದರೆ ಒಂದು 6 ತಿಂಗಳು ಆ ಊರಿಗೆ ಹಾಕ್ಲಿಕ್ಕಿಲ್ಲ, 6 ತಿಂಗಳದ್ದು ಒಂದೇ ಸಲಕ್ಕೆ ಹಾಕೋದು, ಹಿಂಗಾಗೇ ಆಗುತ್ತೆ. ಚುನಾವಣಾ ಆಯೋಗ ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.